ಎಲ್ಲರಿಗೂ ನಮಸ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಊರಿನಲ್ಲಿ ಒಬ್ಬಳು ಅಜ್ಜಿ ಇದ್ದಳು. ಆಕೆಯ ಬಳಿಯಲ್ಲಿ ಒಂದು ಕೋಳಿ ಇತ್ತು. ಸೂರ್ಯ ಹುಟ್ಟುವ ಹೊತ್ತಿಗೆ ಸರಿಯಾಗಿ ಆ ಕೋಳಿ ಕೂಗುತ್ತಿತ್ತು. ಕೋಳಿ ಕೂಗಿದ ಸದ್ದಿಗೆ ಆ ಊರಿನ ಜನ ನಿದ್ದೆಯಿಂದ ಎಚ್ಚರವಾಗುತ್ತಿದ್ದರು. ಆ ಅಜ್ಜಿಯ ಬಳಿ ಅಗ್ಗಿಷ್ಟಿಕೆಯೂ ಇತ್ತು. ಅಗ್ಗಿಷ್ಟಿಕೆ ಎಂದರೆ ಇಂದಿನ ಕಾಲದಲ್ಲಿ ಈಗಿನಂತೆ ಬೆಂಕಿ ಪೊಟ್ಟಣ ಇರುತ್ತಿರಲಿಲ್ಲ. ಆಗ ಕೆಂಡವನ್ನು ಸಂಗ್ರಹಿಸಿಡಲು ಅಗ್ಗಿಷ್ಟಿಕೆ ಇರುತ್ತಿತ್ತು. ಬೆಳಿಗ್ಗೆ ಊರ ಜನರು ಅಗ್ಗಿಷ್ಟಿಕೆ ಇರುವವರ ಮನೆಯಿಂದ ಬೆಂಕಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಒಳೆ ಉರಿಸುತ್ತಿದ್ದರು. ಆದ್ದರಿಂದ ಆ ಊರಿನ ಜನರೆಲ್ಲ ಆ ಅಜ್ಜಿಯ ಬಳಿ ಇರುವ ಅಗ್ಗಿಷ್ಟಿಕೆಯಿಂದಲೇ ಬೆಂಕಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಒಲೆ ಹೊತ್ತಿಸಿ ಅಡುಗೆ ಮಾಡುತ್ತಿದ್ದರು. ಕೋಳಿ ಮತ್ತು ಅಗ್ಗಿಷ್ಟಿಕೆಯು ಅಜ್ಜಿಯ ಆಸ್ತಿಯಾಗಿತ್ತು. ಹೀಗೆ ದಿನ ಕಳೆಯುತ್ತಿದ್ದವು. ಒಂದು ದಿನ ತನ್ನ ಕೋಳಿಯಿಂದಲೇ ಊರಿನ ಜನ ನಿದ್ದೆಯಿಂದ ಎಚ್ಚರವಾಗುವುದು, ತನ್ನ ಅಗ್ಗಿಷ್ಟಿಕೆಯಿಂದಲೇ ಊರ ಜನ ಆಹಾರ ಬೇಯಿಸಿ ತಿನ್ನುವುದು ಎನ್ನುವ ಯೋಚನೆ ಅಜ್ಜಿಗೆ ಬಂತು. ತನ್ನ ಕೋಳಿ ಇಲ್ಲದಿದ್ದರೆ ಊರವರು ನಿದ್ದೆಯಿಂದ ಎಚ್ಚರವಾಗುವುದೇ ಇಲ್ಲ, ಏಕೆಂದರೆ ಸೂರ್ಯ ಬೆಳಗುವುದೇ ಇಲ್ಲ. ತನ್ನ ಅಗ್ಗಿಷ್ಟಿಕೆ ಇಲ್ಲದಿದ್ದರೆ ಊರ ಮನೆಗಳು ಒಳೆಗಳು ಬೆಂಕಿ ಕಾಣುವುದೇ ಇಲ್ಲ ಎಂದು ಅಜ್ಜಿ ಚಂಪಪಟ್ಟಳು. ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯಿಂದಲೇ ಈ ಊರಿನಲ್ಲಿ ಬದುಕುತ್ತಿದ್ದಾರೆ. ಆದರೆ ಈ ಜನ ತನಗೆ ಸಲ್ಲಬೇಕಾದ ಗೌರವ ನೀಡುತ್ತಿಲ್ಲ ಎಂದು ಅಜ್ಜಿಗೆ ಬೇಸರವಾಯಿತು. ಈ ಹಳ್ಳಿಯ ಜನಕ್ಕೆ ಬುದ್ಧಿ ಕಲಿಸಬೇಕು ಎಂದು ಅಜ್ಜಿ ನಿರ್ಧರಿಸಿದಳು. ರಾತ್ರೋರಾತ್ರಿ ತನ್ನ ಕೋಳಿ ಮತ್ತು ಅಗ್ಗಿಷ್ಟಿಕೆಯನ್ನು ಹಿಡಿದುಕೊಂಡು ಊರು ಬಿಟ್ಟು 10 ಮೈಲಿ ದೂರ ನಡೆದುಕೊಂಡು ಹೋಗಿ ಮರವೊಂದರ ಕೆಳಗೆ ಸುಸ್ತಾಗಿ ಕೂತಿದ್ದಳು. ಕೋಳಿ ಮುಂಜಾನೆ ಎಂದಿನಂತೆ ಕೂಗಿತು. ಬೆಳಕು ಹರಿಯಿತು. ಹೋ, ಇಲ್ಲಿ ನನ್ನ ಕೋಳಿ ಕೂಗಿದ್ದರಿಂದಲೇ ಬೆಳಕಾಗಿದೆ. ಆ ಊರಿನ ಜನ ಕತ್ತಲಲ್ಲಿ ಒದ್ದಾಡುತ್ತಿರುತ್ತಾರೆ ಎಂದು ಜಂಬದಿಂದ ಬೀಗುತ್ತಾ ಕುಳಿತಿದ್ದಳು. ಸೂರ್ಯ ನೆತ್ತಿಯ ಮೇಲೆ ಬರುವ ಹೊತ್ತಿಗೆ ತನ್ನೂರಿನ ಪರಿಚಿತನೊಬ್ಬ ಬರುತ್ತಿರುವುದನ್ನು ಕಂಡು ಅವನನ್ನು ನಿಲ್ಲಿಸಿ ಕೇಳಿದಳು. ಏನಯ್ಯ, ಇವತ್ತು ನಿನ್ನೂರಲ್ಲಿ ಸೂರ್ಯ ಉದಯಿಸಿದನೆ? ಅಲ್ಲಿ ಬೆಳಕಾಯಿತೆ? ಊರ ಜನ ಹೊಲೆ ಉರಿಸಿದರೆ ಎಂದು ಕೇಳಿದಳು. ಅದಕ್ಕೆ ಆ ರೈತ ಹೀಗೆ ಕೇಳಿದ. ಯಾಕಜ್ಜಿ, ದಿನ ಬೆಳಗಾಗುವಂತೆ ಇವತ್ತು ಬೆಳಕಾಯಿತು. ನೀನು ಊರಲ್ಲಿ ಇಲ್ಲದಿರುವುದರಿಂದ ಬಿದಿರಿಗೆ ಬಿದಿರು ಹುಚ್ಚಿ ಬೆಂಕಿ ಸೃಷ್ಟಿಸಿದೆವು. ಊರಲ್ಲಿ ಎಲ್ಲರೂ ಅಡಿಗೆ ಮಾಡಿ ತಿಂದಿದ್ದಾರೆ ಎಂದು ಹೇಳಿದ. ಇದನ್ನು ಕೇಳಿದ ಅಜ್ಜಿಗೆ ಆಶ್ಚರ್ಯವಾಯಿತು. ಅಲ್ಲ, ನನ್ನ ಕೋಳಿ ಕೂಗದೆ ನಿಮ್ಮೂರಲ್ಲಿ ಬೆಳಕಾಯಿತೆ ಎಂದು ಅಜ್ಜಿಯು ರೈತನ ಬಳಿ ಕೇಳಿದಳು. ಅದಕ್ಕೆ ಆ ರೈತ, ಅಯ್ಯೋ ಹುಚ್ಚು ಮುದುಕಿ, ಬೆಳಗಾಗುವ ಹೊತ್ತಿಗೆ
ಕೋಳಿ ಕೂಗುತ್ತದೆಯೇ ಹೊರತು ಕೋಳಿ ಕೂಗಿದಕ್ಕೆ ಬೆಳಕಾಗಲ್ಲ. ನಮ್ಮೂರಿಗೆ ಬೆಳಕಾಗಬಾರದು ಎಂದು ಇಲ್ಲಿ ಬಂದು ಕೂತಿದ್ದೀಯಾ ಹುಚ್ಚು ಮುದುಕಿ ಎಂದು ನಗುತ್ತಾ ಹೊರಟು ಹೋದ. ಅಜ್ಜಿಯ ಜಂಬ ಇಳಿಯಿತು. ತನ್ನ ತಪ್ಪಿನ ಅರಿವಾಯಿತು. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ, ಎಲ್ಲದಕ್ಕೂ ನಾನೇ, ನನ್ನಿಂದ ಎನ್ನುವ ಅಹಂಕಾರ ಯಾವುದೇ ಕಾರಣಕ್ಕೂ ಬರಬಾರದು. ಧನ್ಯವಾದಗಳು.